ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನಿಕೇಶನ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಎಸ್ ನಮ್ಮ ಮನೆಗೆ ಹೊಸ ಸೋಫಾ ಬಂದಿದೆ. ಸೊ ಈ ಸೋಫಾ ಬಂದಿರೋದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಸೋಫಾನ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ನನ್ನ ಬ್ರದರ್ಸು. ನನಗೆ ಕುಷನ್ ಸೋಫಾ ಅಷ್ಟು ಇಷ್ಟ ಆಗೋದಿಲ್ಲ, ನನಗೆ ವುಡ್ ಸೋಫಾ ಇಷ್ಟ ಆಗುತ್ತೆ. ಸೊ ನನ್ನ ಬ್ರದರ್ಸ್ಗೆ ಈಗ ಅಪ್ಡೇಟ್ ಆಗಿರಲಿ ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಆ್ಯಕ್ಚುಲಿ ವುಡ್ ಸೋಫಾ ತಗೊಳ್ಳೋಣ ಅಂತ. ಬಟ್ ಅವ್ರಿಗೆ ಬೇಡ ಅಂಥೇಳಿ ಕುಷನ್ ಸೋಫಾನ ತಗೊಂಡ್ರು ಬೇಕು ಅಂಥೇಳಿ. ಆದರೆ ಇದು ಕುಷನ್ದು ಕಲರ್ ಮಾತ್ರ ನಾನು ಚಾಯ್ಸ್ ಮಾಡಿದ್ದು. ಅವ್ರಿಗೆ ಬ್ಲೂ ಕಲರ್ ಇಷ್ಟ ಇತ್ತು, ಬಟ್ ನಮ್ಮದು ಇದು ಔಟ್ಡೋರ್ ಇಂಡೋರ್ಗೆ ಎಲ್ಲದಕ್ಕೂ ಸೇರಿ ಮ್ಯಾಚ್ ಆಗೋ ಥರ ಈ ಕಲರ್ನ ಸೆಲೆಕ್ಟ್ ಮಾಡಿ, ಇದು ಲೆಮನ್ ಗೋಲ್ಡ್ ಆ ಥರ ಕಲರ್ ಬರುತ್ತೆ. 5 ಸೀಟ್ರ್ ಸೋಫಾ ಆಗಿರುತ್ತೆ. ಇದು 3 ಸೀಟರು. ಇದ್ರ ಜೊತೆ 5 ಪಿಲ್ಲೋ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ದಂಥದ್ದು ಸೋಫಾ. ಚೆನ್ನಾಗಿದೆಯಾ? ಹೇಗಿದೆ? ವಿಡಿಯೋ ಮಾಡ್ತಾ ಇರೋದು ನನ್ನ ಬ್ರದರು. ಅವ್ರಿಗೆ ಕಾಡಿ ಬೇಡಿ ವಿಡಿಯೋ ಮಾಡಿಸ್ಕೊಡ್ತಾ ಇದ್ದೀನಿ ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಚೆನ್ನಾಗಿದೆ. ಇದು ಹೀಗೆ ಕುತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಹಿಂಗೆ ಮಲ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಮನೇಲಿ ಟೋಟಲ್ಲು ಮನೇಲಿ ಕಂಪೇರ್ ಮಾಡಿದರೆ ನನಗೆ ಈ ಸ್ಪಾಟ್ ತುಂಬ ಫೇವ್ರೆಟ್. ನಾನು ಯಾವಾಗಲೇ ಬಂದರೂ ಇಲ್ಲೇ ಮಲ್ಕೊಳ್ಳೋದು, ಕುತ್ಕೊಳ್ಳೋದು, ತಿಂಡಿ ಊಟ ಎಲ್ಲ ಕೂಡ ಇಲ್ಲೇ ಮಾಡೋದು, ಬೇರೆ ಕಡೆ ಎಲ್ಲೂ ತಿನ್ನೋದಿಲ್ಲ. ಹಾಗೆ ಇದು 3 ಸೀಟರು. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಒಂದು ಸಪ್ರೇಟು. ಟೋಟಲ್ 5 ಸೀಟ್ರಲ್ಲಿ 3 ಅಟ್ಯಾಚ್ ಇದೆ. ಇದು ಸಪ್ರೇಟ್ ಇದೆ. ಈ ಡೋರ್ನ ಈಗ ನಾನು ವೀಡಿಯೋಗೋಸ್ಕರ ಅಂದರೆ ಸೋಫಾನೆಲ್ಲ ಒಂದೇ ಹತ್ರ ಇರಲಿ, ಸುಮ್ಮನೆ ಹಾಲು ತುಂಬ ಹಾಕಿ ವೀಡಿಯೋ ಬೇಡ, ಚೆನ್ನಾಗಿರಲ್ಲ ಅಂಥೇಳಿ ಡೋರ್ನ ಲಾಕ್ ಮಾಡಿಬಿಟ್ಟು ಈ ಸೋಫಾ ಇಲ್ಲಿ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲೂ ಒಂದು ಸೋಫಾ ಇದೆ. ಇದ್ರ ಕವರ್ ಆ್ಯಕ್ಚುಲಿ ನಾವು ಎಸ್ಟರ್ಡೇ ಇನ್ನೂ ತಗೊಂಡು ಹಾಕ್ಸಿದ್ದು. ಇದು ನಾವು ಸೋಫಾಗೆ ಕವರ್ಗೆ ಆರ್ಡ್ರ್ ಕೊಟ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ಒಂದು 3-4 ಟ್ರಯಲ್ ನೋಡಿ ಈ ಕಲರ್ ಇರಲಿ ಅಂತ ಹೇಳಿ ಇದನ್ನು ಹಾಕ್ಸಿದ್ದು. ಗಲೀಜಾದರೂ ಕಾಣಿಸಲ್ಲ, ಮತ್ತು ಮಕ್ಕಳೆಲ್ಲ ಏನಾದರೂ ತಿನ್ನೋದು ಚಲ್ದಾಗ ಅದು ಇದು ಎಲ್ಲ ಆದರೂ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ಸೋಫಾ ಕವರ್ ಬಂದು ಸ್ವಲ್ಪ ನೈಲಾನ್ ಥರ ಬರುತ್ತೆ, ಅಂದರೆ ಇಲ್ಲಿ ಅಟ್ಯಾಚ್ ಇದನ್ನು ಕಾಣಿಸ್ತಾ ಇರ್ಬೋದು. ಇದು ಜರ್ಗೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಹಿಂಗೆ ಹಾಕಿದ ಮೇಲೆ ನಾವು ಎಷ್ಟೇ ಕುತ್ಕೊಂಡು ಒದ್ದಾಡಿದ್ರು ಏನೇ ಆದರೂ ಇದು ಜರ್ಗೋದಿಲ್ಲ. ಅದೆಲ್ಲ ಟ್ರಯಲ್ ನೋಡಿ ನಾವು ಚೆನ್ನಾಗಿದೆ ಅಂತೇಳಿ ಈ ಸೋಫಾನ ತಗೊಂಡಿದ್ದು. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ಈ ಕಡೆ ಬಾ. ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್, ಕಾಮೆಂಟ್, ಶೇರ್. ಸಡನ್ ಪ್ಲಾನ್ ಆಗಿ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಔಟಿಂಗ್ ಮೀನ್ಸ್ ಸುಮ್ಮನೆ ಸ್ನ್ಯಾಕ್ಸ್ ಪಾರ್ಟಿಗಳಷ್ಟೇ. ಸ್ನ್ಯಾಕ್ಸ್ ಕೊಡಿಸ್ತಾ ಇರೋರು ನಮ್ಮ ರಕ್ಷಿತ್ ಅವ್ರು ಇಲ್ಲಿದ್ದಾರೆ ನೋಡಿ. ಸೊ ಹಂಗೆ ಇವತ್ತು ನಮ್ಮ ಮನೆಯವ್ರು ಕೊಡಿಸಿರೋ ಹೂವು ಮುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಆಲ್ರೆಡಿ ಬೆಂಗಳೂರಲ್ಲಿದ್ದಾರೆ. ಇದು ಹೂವು ಕೊಡಿಸಿ 1 ವೀಕ್ ಆಗ್ತಾ ಬಂತು. ನಾನು ನಮ್ಮ ಇಬ್ಬರು ರೆಡಿಯಾಗಿ ಹೂವು ಮುಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ ಅಲ್ಲ, ತುಂಬ ಕೊಡಿಸಿದ್ರು ಆ್ಯಕ್ಚುಲಿ. ಅದನ್ನ ಎತ್ತಿಟ್ಟಿದ್ದೀನಿ ನಾಳೆ ಮುಡ್ಕೊಳ್ಳೋಕ್ಕೆ ಅಂಥೇಳಿ. ಸಡನ್ ಪ್ಲಾನ್ ಆಗಿ ನಮ್ಮ ಬಾಸ್ ನಮ್ಮನ್ನು ಔಟಿಂಗ್ ಕರ್ಕೊಂಡು ಹೋಗ್ತಾವ್ರೆ. ಏನೇನು ಕೊಡಿಸ್ತಾರೆ ಅಂತ ವೆಯ್ಟ್ ಆ್ಯಂಡ್ ಸಿ ಗಾಯ್ಸ್. ಸರ್ ಏನೇನು ಕೊಡಿಸ್ತೀರಾ ಹೇಳಿ? ನಮಗೆ ಬೇಕಾಗಿರೋದು ಕೊಡಿಸಿ ಅಂದರೆ ಸರ್ ಬರೀ ಇಂಥ ಚಿಂಟರಿ ಪಾರ್ಟಿ ಕೊಡಿಸ್ತಾರೆ ಗಾಯ್ಸ್. ಒಂಚೂರು ಬೈರಿ ಇವ್ರನ್ನ. ನೋಡಿ ನಮ್ಮ ವಾಹನ ರೆಡಿಯಾಗಿದೆ. ಈಗ ಇವತ್ತು ಡ್ರೈವಿಂಗಲ್ಲಿರೋದು ಮಿಸ್ಟರ್ ರಕ್ಷಿತ್ ಸಾಗರ್ ಅಲ್ಲ, ಇವರು ಜಗದ್ ರಕ್ಷಿತ್ ಅಂತ. ಸರ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಡಿ ನಮ್ಮ ಬ್ಲಾಗಲ್ಲಿ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಇವ್ರು ತುಂಬ ನಾಚ್ಕೊಳ್ತಾರೆ ಗಾಯ್ಸ್, ಯಾರಾದರೂ ಹುಡುಗಿರು ನೋಡ್ತಾರೆ ಅಂತ. ಬಟ್ ಈ ಪೀಸ್ ಆಲ್ರೆಡಿ ಸೋಲ್ಡ್ ಔಟ್ ಗಾಯ್ಸ್, ಯಾರು ನೋಡಬೇಡಿ. ಯಾಕೆ ನೈಟಲ್ಲಿ ನಮ್ಮ ದುರ್ಗ ಈ ಥರ ಕಾಣಿಸುತ್ತೆ ನೋಡಿ ಗಾಯ್ಸ್. ಈ ಲೈಟ್ಸ್ ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೈಟ್ ರೈಡಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಮಾಡಲಿ, ನಮ್ಮನೆ ಪರ್ಸನ್ಸ್ಗೆಲ್ಲ ಡ್ಯೂಟಿಯಿಂದ ಸಿಗೋದೇ ಈವ್ನಿಂಗ್ ಆಗುತ್ತೆ ನಮಗೆ ಟೈಮ್. ಸೊ ಆವಾಗಲೇ ಸುತ್ತಕ್ಕೆ ಸಾಧ್ಯ ನಾವು. ನಮ್ಮ
ಅಡ್ಡ ಬಂತು ನೋಡಿ ಗಾಯ್ಸ್, ಇಲ್ಲೇ ನಾವು ಸ್ನ್ಯಾಕ್ಸ್ ತಿನ್ನೋದು. ಈ ಮ್ಯಾಂಗೋ ಕುನಾಫ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಇಲ್ಲಿ. ಚಾಕೋ ಬ್ರೌನಿ ಇಲ್ಲೈತಿ, ಒಂದು ಚಾಕೋ ಬ್ರೌನಿ ಚಾಕ್ಲೇಟ್ ಕುನಾಫ. ನೋಡಿ ಗಾಯ್ಸ್, ನಮ್ಮಮ್ಮ ಇವತ್ತು ಫಸ್ಟ್ ಟೈಮ್ ಚಾಕೋ ಕುನಾಫ ಟ್ರೈ ಮಾಡ್ತಾವ್ರೆ. ಮಮ್ಮಿ ಏನು ಹೇಳ್ತೀವಿ ಅದ್ರ ಬಗ್ಗೆ ಹೇಳಿ. ಏನು ಹೇಳಲ್ಲ, ಫುಲ್ ಮ್ಯೂಟ್ ಆಗ್ಬಿಟ್ಟಿದ್ದಾರೆ. ಇವನಂತೂ ಗೈಸ್, ನಾನು ಯಾವಾಗಲೇ ವಿಡಿಯೋ ಮಾಡ್ತಿದ್ರು ಸೈಕ್ ಮಾಡ್ತಿರ್ತಾನೆ, ಅವ್ನ ಫೇಸ್ನ ತೋರ್ಸೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಕುನಾಫ ಮಾಡೋರು ಆ್ಯಕ್ಚುಲಿ ಕೇಳ್ತಾ ಇದ್ದಾರೆ, ಯಾಕೆ ವಿಡಿಯೋ ಮಾಡ್ತಿದ್ದೀರಾ ನೀವು, ಯೂಟ್ಯೂಬರ, ನಿಮ್ಮ ಐಡಿ ಏನು ಅಂತ ಹೇಳಿ. ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ನನ್ನ ಚಾನಲ್ನ ನೇಮ್ ಕೇಳಿ ಅವರು. ತುಂಬ ಜನ ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿ ಯೂಟ್ಯೂಬ್ ಮಾಡ್ತೀರಾ, ವ್ಲಾಗ್ಸ್ ಮಾಡ್ತೀರಾ ಅಂತ ಕೇಳಿ ನನ್ನ ಚಾನಲ್ನ ಕೇಳಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸ್ಟಾರ್ಟಿಂಗಲ್ಲಿ ನನಗೆ ಎಷ್ಟೋ ಒಂದ್ಸಲ ಮುಜುಗರ ಅನಿಸಿ ನಾನು ಎಷ್ಟೋ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಅಭ್ಯಾಸ ಆಗೋದ್ರಿಂದ ನನಗೆ ಏನು ಅನಿಸ್ತಾ ಇಲ್ಲ. ನನ್ನ ತಮ್ಮನಿಗೆ ಚಿಕನ್ ರೋಲ್ ಕೂಡ ತಿನ್ನಬೇಕು ಅನ್ನಿಸ್ತು. ಸೊ ಅದನ್ನು ಆರ್ಡ್ರ್ ಕೊಟ್ಬಿಟ್ಟು ನಾವು ಕುನಾಫ ತಿನ್ನೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಕುನಾಫ ಟೇಸ್ಟ್ ಮಾಡಿದ್ರಲ್ಲಿ ನಾವು ಮ್ಯಾಂಗೋ ಟ್ರೈ ಮಾಡಬೇಕು ಅಂತ ಬಂದ್ವಿ, ಬಟ್ ಅವೈಲೇಬಲ್ ಇರಲಿಲ್ಲ. ಸೊ ಅದಕ್ಕೆ ಚಾಕೋ ಕುನಾಫ ತೊಗೊಂಡ್ವಿ. ನಾನು ಎಕ್ಸ್ಪೆಕ್ಟ್ ಮಾಡೋ ಥರ ಅಂದರೆ ನಾನೇನೋ ಇಮ್ಯಾಜಿನೇಷನಲ್ಲಿದ್ದೆ, ಕುನಾಫ ಅಂದರೆ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ. ಬಟ್ ಅದೇ ಎಲ್ಲ ಏನೂ ಇಲ್ಲ ಗೈಸ್, ನಾರ್ಮಲಾಗಿ ಶಾವಿಗೆ ಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ಚಾಕು ಹಾಕಿ ಕೊಟ್ಟಿರೋ ಥರ ಇತ್ತು ಅಷ್ಟೇ. ಇದು ಆ ಸ್ನ್ಯಾಕ್ಸ್ನ ತಿಂದು ನಾವು ಮನೆಗೆ ಹೊರಟ್ವಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಷ್ಟೇ. ಫೈನಲಾಗಿ ನಾವು ಫ್ರೈಡ್ ಚಿಕನ್ ಮೊಮೋಸ್ನ ಟ್ರೈ ಮಾಡಿಕೊಂಡು ಹಾಗೆ ನನ್ನ ತಮ್ಮ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್, ಬಾಯ್.